ಬಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಶಾಕ್ ಕೊಟ್ಟಿದೆ. ರಿಯಲ್ ಎಸ್ಟೇಟ್ ಗ್ರೂಪ್ಗಳಿಂದ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಮಹೇಶ್ ಬಾಬುಗೆ ನೋಟಿಸ್ ಜಾರಿಯಾಗಿದೆ. ಇಡಿ ನೋಟಿಸ್ ಜಾರಿ ಮಾಡಿರೋದು ರಿಯಲ್ ಎಸ್ಟೇಟ್ ಗ್ರೂಪ್ಗಳಿಂದ ಹಣ ವರ್ಗಾವಣೆ ಅಕ್ರಮ ಆಗಿದೆ. ಏಪ್ರಿಲ್ 28ನೇ ತಾರೀಕು ನೀವು ವಿಚಾರಣೆಗೆ ಬರಬೇಕು ಅಂತ ಇಡಿ ನೋಟಿಸ್ ಜಾರಿ ಮಾಡಿದೆ. ರಿಯಲ್ ಎಸ್ಟೇಟ್ ಗ್ರೂಪ್ಗಳಿಂದ ಸುಮಾರು 5.9 ಕೋಟಿ ಆಲ್ಮೋಸ್ಟ್ 6 ಕೋಟಿ ಪಡೆದಿದ್ದಾರೆ ಸಂಸ್ಥೆಯ ಪ್ರಚಾರಕ್ಕೆ ಅಂತ ಹೇಳಲಾಗಿದೆ. ಆ ಪ್ರಚಾರಕ್ಕೆ ಬಳಸಿರುವಂತ ಅಂದ್ರೆ ಪಡೆದಿದ್ದಂತ ಹಣದಲ್ಲಿ ಕೆಲವನ್ನ ಹಾರ್ಡ್ ಕ್ಯಾಶ್ ಪಡೆದಿದ್ದಾರೆ. ಅಪ್ ಟು 3 crores, ಹೆಚ್ಚು ಕಡಿಮೆ 6 ಕೋಟಿನಲ್ಲಿ 3 ಕೋಟಿ ಹಾರ್ಡ್ ಕ್ಯಾಶರ್ ಪಡ್ಕೊಂಡ್ರು ಅನ್ನುವಂತ ಆರೋಪ ಇದೆ. ಮನಿ ಲಾಂಡ್ರಿಂಗ್ ಆಕ್ಟ್ ಬರುತ್ತಾ, ಈ ದುಡ್ಡನ್ನು ಅಕ್ರಮವಾಗಿ ಹಣ ಬಳಕೆ ಮಾಡ್ಕೊಂಡಿರೋದು, ಹಣ ವರ್ಗಾವಣೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ತನಿಖೆ ಮಾಡಬೇಕು, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಇಡಿ ನೋಟಿಸ್ ಕೊಟ್ಟಿದೆ. 28ನೇ ತಾರೀಕು ಮಹೇಶ್ ಬಾಬು ಇಡಿ ಮುಂದೆ ಹಾಜರಾಗಬೇಕಾಗ್ತಾ ಇದೆ. ಸೊ ಇಡಿ ಈಗ ಮತ್ತೊಬ್ಬ ದೇಶದ ಪ್ರಮುಖ ಅಥವಾ ಪ್ರಖ್ಯಾತ ವ್ಯಕ್ತಿಯೊಬ್ಬನಿಗೆ ಮತ್ತೊಬ್ಬನಿಗೆ ಕೊಟ್ಟಿರೋದು ಈ ಇಡಿ ನೋಟಿಸ್. ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಅವರ ಪ್ರಚಾರಕ್ಕೆ ಅಂತ ಹೇಳಿ ಅವರ ಆ್ಯಡ್ಗಳನ್ನು ಮಾಡಿಕೊಳ್ಳೋದಕ್ಕೆ ಸುಮಾರು 5 ಕೋಟಿ 90 ಲಕ್ಷ ರೂಪಾಯಿಗಳನ್ನು ಪಡ್ಕೊಂಡಿದ್ರು. ಅದರಲ್ಲಿ ಕೆಲವನ್ನ ಚೆಕ್ಕಲ್ಲಿ ಪಡ್ಕೊಂಡಿದ್ರೆ, ಇನ್ನು ಸ್ವಲ್ಪ ಹಣವನ್ನು ಕ್ಯಾಶಲ್ಲಿ ಪಡ್ಕೊಂಡಿದ್ರು. ಕ್ಯಾಶಲ್ಲಿ ಪಡೆಯೋ ಹಾಗಿಲ್ಲ ಮತ್ತು ಕ್ಯಾಶನ್ನು ಆ ಕ್ಯಾಶನ್ನು ಏನು ಮಾಡಿದ್ರಿ ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತೆ. ಆ ಕ್ಯಾಶನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದರೆ ಅಥವಾ ಅದನ್ನು ಬೇರೆ ಎಲ್ಲಾದರೂ ಇಟ್ಟಿದ್ರೆ, ಮನೆಯಲ್ಲೇ ತಿಜೋರಿನಲ್ಲಿ ಇಟ್ಟಿದ್ದೀರಾ ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡಿದಾರಾ, ಎಲ್ಲಿ ಹೋಯ್ತು ಆ ಹಣ ಮತ್ತು ಆ ಅಷ್ಟು ಹಾರ್ಡ್ ಕ್ಯಾಶನ್ನು ಹೇಗೆ ಪಡ್ಕೊಂಡ್ರಿ, ಭಾರತದ ಟ್ಯಾಕ್ಸ್ ನಿಯಮಗಳನ್ನು ಮೀರಿ ನೀವು ಹೇಗೆ ಆ ಕ್ಯಾಶನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು, ಇದೆಲ್ಲವೂ ಕೂಡ ಅಕ್ರಮ ಹಣ ವರ್ಗಾವಣೆ ಅನ್ನುವಂಥ ಕೇಸ್ ಅಡಿಯಲ್ಲಿ ಬರುತ್ತೆ. ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಈಗ ಮಹೇಶ್ ಬಾಬುಗೆ ನೋಟಿಸ್ ಜಾರಿಯಾಗಿದೆ.